ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿಯ ನೇತಾಜಿ ನಾಗರಿಕ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ನಡೆಸಲಾಗಿದೆ. ನೇತಾಜಿಯವರ ಆದರ್ಶ ಸಿದ್ಧಾಂತ ಮತ್ತು ಅವರನ್ನು ನಾವು ಅಳವಡಿಸಿಕೊಳ್ಳಬೇಕಿದೆ ಎಂದು ನೇತಾಜಿ ನಾಗರಿಕ ಸಮಿತಿ ಅಧ್ಯಕ್ಷರಾದ ಸೋಮಶೇಖರ್ ಮಠಪತಿ ಅವರು ತಿಳಿಸಿದ್ದಾರೆ. ಜನವರಿ 23ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜಯಂತಿ ಆಚರಣೆಯನ್ನು ಕಲಬುರಗಿಯಲ್ಲಿ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದಲ್ಲಿ ನೇತಾಜಿ ಮೂರ್ತಿ ಅನಾವರಣ, ರಜತ ಮಹೋತ್ಸವ, ತಾಲೀಮ್ ಖಾನಿ ಶಾಲೆ ನಿವೇಶನ ಸೇರಿದಂತೆ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ನೇತಾಜಿ ನಾಗರಿಕ ಸಮಿತಿ ಹಾಗೂ ಆಜಾದ್ ಹಿಂದ್ ಎರಡು ಒಂದೇ ಹಾದಿಯಲ್ಲಿ ಹೋಗ್ತಿದ್ದು, ತಾಲೀಮ್ ಖಾನಿಯನ್ನು ನಮ್ಮದು ಎಂದು ವಕ್ಫ್ ಬೋರ್ಡ್ ಅವರು ಹೇಳುತ್ತಿದ್ದಾರೆ ಎಂದರು. ಅಲ್ಲದೆ ಇದೇ ಜನವರಿ 23ರಂದು ನೇತಾಜಿ ಜಯಂತಿ ಆಚರಣೆ ಮಾಡಲಾಗ್ತಿದೆ ಎಂದು ತಿಳಿಸಿದ್ದಾರೆ. ಇದಂತೂ ನಮ್ಮದು ಪ್ರಸ್ತಾವಿಕವಾಗಿ ನೇತಾಜಿ ನಾಗರಿಕ ಸಮಿತಿ ಮತ್ತು ಆಜಾದ್ ಹಿಂದ್ ಶಿಕ್ಷಣ ಸಂಸ್ಥೆ ಬಗ್ಗೆ ತಮ್ಮ ಗಮನಕ್ಕೆ ತಂದಿದ್ದೇನೆ. ಪ್ರಸ್ತಾವಿಕವಾಗಿ ಏನು ಉದ್ದೇಶ, ಧ್ಯೇಯ ಧೋರಣೆಗಳ ಬಗ್ಗೆ ಈಗಾಗಲೇ ಹೇಳಿ ಆಗಿದೆ. ಈಗ ನಮ್ಮದು ಏನಿದೆ, ನೇತಾಜಿ ನಾಗರಿಕ ಸಮಿತಿ ಮತ್ತು ಆಜಾದ್ ಹಿಂದ್ ಶಿಕ್ಷಣ ಸಂಸ್ಥೆ ಎರಡೂ ಸಂಯೋಜಿತವಾಗಿದೆ. ನೇತಾಜಿ ನಾಗರಿಕ ಸಮಿತಿಗೆ ಸಂಬಂಧಪಟ್ಟಿದ್ದು ಒಂದು ಹಳೆಯ ಪುರಾತನವಾದ ಸಾರ್ವಜನಿಕ ತಾಲೀಮ್ ಖಾನಿ ಇದೆ. ಆ ತಾಲೀಮ್ ಖಾನಿ ಹೆಸರು ನೇತಾಜಿ ತಾಲೀಮ್ ಖಾನಿನೇ ಅಂತಿದೆ, ಅಥವಾ ನೇತಾಜಿ ವ್ಯಾಯಾಮ ಶಾಲೆ ಅಂತ ಇದೆ. ಇದಕ್ಕೆ ಈಗ ಡಿಸ್ಟ್ರಿಕ್ಟ್ ವಾಕ್ ಬೋರ್ಡ್ದವರು ನೇತಾಜಿ ನಗರದಲ್ಲಿ ಅಯ್ಯರ್ವಾಡಿಯಲ್ಲೇ ಬರುತ್ತೆ. ಫಾಜಲ್ಪುರನೂ ಅನ್ಬೋದು, ಅಯ್ಯರ್ವಾಡಿ ಅನ್ಬೋದು, ಆಸಫ್ಗಂಜ್ ಅನ್ಬೋದು. ಹೀಗೆ ಇದಕ್ಕೆ ಏನಾಗಿದೆ, ಡಿಸ್ಟ್ರಿಕ್ಟ್ ವಾಕ್ ಬೋರ್ಡ್ದವರು ಇದು ನಮ್ಮ ಪ್ರಾಪರ್ಟಿ ಇದೆ ಅಂತ ಕ್ಲೇಮ್ ಮಾಡಿ ಡಿಸ್ಟ್ರಿಕ್ಟ್ ಈ ವಾಕ್ ಬೋರ್ಡ್ದು ಅದು ಆಸ್ತಿ ತಮ್ಮ ಹಕ್ಕು ಚಲಾಯಿಸೋಕ್ಕೆ ಆಧಾರ ಏನು, ನಿಮ್ಮ ಹತ್ರ ದಾಖಲಾತಿಗಳು ಏನಿವೆ ಅಂದರೆ ಅವರು ತಮ್ಮದು ಕರ್ನಾಟಕ ವಾಕ್ ಬೋರ್ಡ್ ಗೆಜೆಟ್ ಅಷ್ಟೇ ತೋರಿಸ್ತಾರೆ, ಬೇರೆ ದಾಖಲಾತಿ ಇಲ್ಲ. ಆ ಗೆಜೆಟ್ದಲ್ಲಿನೂ ಕೂಡ ಅಶ್ರಫ್ ಖಾನ ಅಂತಂತಿದೆ, ಅಶ್ರಫ್ ಖಾನ ಅಂತ ತೋರಿಸಿದ್ದಾರೆ. ಅದು ನಂತರ ಏನಿದೆ, ಇದು ನಮ್ಮ ಹತ್ತಿರ ಈಗ ಅಂದರೆ ನೇತಾಜಿ ನಾಗರಿಕ ಸಮಿತಿ ವತಿಯಿಂದ ಏನಿದೆ, ಈ ಖಾತಾನು ಮುನ್ಸಿಪಾಲ್ಟಿಲಿಂದ ಈ ಖಾತಾನು ಮಾಡಿಸಿದ್ದಿದೆ. ಇಲ್ಲಿವರೆಗೆ ಅಪ್ ಟು ಡೇಟ್ ಎಲ್ಲ ಎಂಟ್ರೀಸ್ ಇವೆ, ಈ ಖಾತಾ ಇದೆ. ಮತ್ತು ಸಿಟಿ ಸರ್ವೆ ಡಿಪಾರ್ಟ್ಮೆಂಟ್ದಲ್ಲಿಯೂ ಕೂಡ ಇದರದ ಬಗ್ಗೆ ದಾಖಲಾತಿಗಳಿವೆ, ಎಲ್ಲ ಇದೆ. ಅವರು ಕರ್ನಾಟಕ ವಾಕ್ ಟ್ರಿಬ್ಯುನಲ್ದಲ್ಲಿ ನಮ್ಮ ನೇತಾಜಿ ನಾಗರಿಕ ಸಮಿತಿ ಅಧ್ಯಕ್ಷರು, ಅಂದರೆ ನಾನು ನೇತಾಜಿ ನಾಗರಿಕ ಸಮಿತಿಯ ಅಧ್ಯಕ್ಷನಿದ್ದೇನೆ, ಮೊದಲೇ ಹೇಳಬೇಕಾಗಿತ್ತು. ಸೋಮಶೇಖರ್ ಮಠಪತಿ ಅಂತ ನೇತಾಜಿ ನಾಗರಿಕ ಸಮಿತಿ ಅಧ್ಯಕ್ಷರು ನಮ್ಮ ವಿರುದ್ಧ ಕೇಸ್ ಹಾಕಿದ್ದಾರೆ ಕರ್ನಾಟಕ ವಾಕ್ ಟ್ರಿಬ್ಯುನಲಲ್ಲಿ. ಅವರು ಇದೇ ರೀತಿ ಇನ್ನೊಂದು ಕೇಸ್ ಕೂಡ ಅವರು ನಮ್ಮ ಮೇಲೆ ಮಾಡಿದ್ದಾರೆ. ಇನ್ನೊಂದು ಯಾವುದೇ ರೀತಿ ಅಂದರೆ ಆಜಾದ್ ಹಿಂದ್ ಶಿಕ್ಷಣ ಸಂಸ್ಥೆ, ಇದು ರಿಜಿಸ್ಟ್ರೇಟಿವ್ ಸಂಸ್ಥೆ. ಈ ಸಂಸ್ಥೆಯವರು ನೇತಾಜಿ ಸ್ಕೂಲು ಪ್ರಾರಂಭಿಸುವ ಉದ್ದೇಶದಿಂದ ಛಪ್ಪರ್ಬಂದಿ, ಬಸವರಾಜ್ ಛಪ್ಪರ್ಬಂದಿ, ರೇವಣಸಿದ್ದಪ್ಪ ಛಪ್ಪರ್ಬಂದಿ ಅವರ ಹತ್ತಿರ ಸ್ಕೂಲಿನ ನಿವೇಶನ ಖರೀದಿ ಮಾಡಿದ್ದಾರೆ, ಪರ್ಚೇಸ್ ಮಾಡಿ ಎಲ್ಲ ದಾಖಲಾತಿಗಳು ಅದು ಮುನ್ಸಿಪಾಲ್ಟಿದಲ್ಲಿ ಅದನ್ನು ಕೂಡ ಈ ಖಾತಾ ಮಾಡಿಸಿದ್ದಿದೆ. ಅದರದ್ದು ಕೂಡ ಅಪ್ ಟು ಡೇಟ್ ಟ್ಯಾಕ್ಸ್ ಪೇಡ್ ಇದೆ. ಅದು ಕೂಡ ಸಿಟಿ ಸರ್ವಿಸ್ ಡಿಪಾರ್ಟ್ಮೆಂಟಲ್ಲಿ ದಾಖಲಾತಿ ಇವೆ. ಅದು ಕೂಡ ಕರ್ನಾಟಕ ವಾಕ್ ಬೋರ್ಡ್ದವರು ನಮ್ಮದೇ ಪ್ರಾಪರ್ಟಿ ಇದೆ ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಈಗ ನಮಗೆ ಸಂಬಂಧಪಟ್ಟಿದ್ದು ಅಂದರೆ ಎರಡು ಏನು ಈ ಸಂಸ್ಥೆ ಇದೆ, NGOs ಇದೆ, ಈ NGOಗೆ ಸಂಬಂಧಪಟ್ಟಿದ್ದು ಎರಡು ಪ್ರಾಪರ್ಟಿ ಆಸ್ತಿಗಳ ಮೇಲೆ ವಾಕ್ ಬೋರ್ಡ್ದವರು ವಾಕ್ ಟ್ರಿಬ್ಯುನಲಲ್ಲಿ ಕೇಸ್ ಹಾಕಿದ್ದಾರೆ. ಅವರು ವಾಕ್ ಟ್ರಿಬ್ಯುನಲ್ದಲ್ಲಿ ಕೇಸ್ ಹಾಕಿದಾಗ ನಾವು ಅಲ್ಲಿ ನಮ್ಮ ನಿವೇಶನದಲ್ಲಿ, ಶಾಲೆಯ ನಿವಾಸದಲ್ಲಿ ಏನಾದರೂ ಕಟ್ಟಡದ ಕಾಮಗಾರಿ ಪ್ರಾರಂಭ ಮಾಡೋಕ್ಕೆ ಅಲ್ಲಿ ಹೋದಾಗೆ ಅವರು ವಾಕ್ ಟ್ರಿಬ್ಯುನಲ್ದು ಆಫೀಷಿಯಲ್ಸು ಬಂತು, ನಾನ್ ಆಫೀಷಿಯಲ್ಸು ಮತ್ತು ಮಸ್ಜಿದ್ ಕಮಿಟಿಯವರು ಅಂತ ಹೀಗೆ ನೂರಾರು ಜನ ಬಂದು ಅಡೆತಡೆ ಮಾಡೋದು, ನಮ್ಮ ಕೆಲಸಕ್ಕೆ ರೋಕ್ ಮಾಡೋದು, ಹೀಗೆಲ್ಲ ಬಹಳಷ್ಟು ಸಲ ತೊಂದರೆ ಮಾಡ್ತಾಯಿದ್ರು. 3ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ನೇತಾಜಿ ಸ್ಟ್ಯಾಚ್ಯೂ ಏನಿದೆ ಗಂಜ್ ಏರಿಯಾದಲ್ಲಿ, ಅದಕ್ಕೆ ಅತಿಥಿಗಳಿಂದ ಮಾಲಾರ್ಪಣೆ ಕಾರ್ಯಕ್ರಮ ನಡೆಯುತ್ತೆ. ಅದಾದ ನಂತರ ಸಾಯಂಕಾಲ 5 ಗಂಟೆಗೆ ಹಿಂದಿ ಪ್ರಚಾರ ಸಭಾದಲ್ಲಿ ನೇತಾಜಿ ಜಯಂತ್ಯೋತ್ಸವದ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮ ವಿಶೇಷವಾಗಿ ಸಮಾಲೋಚನಾ ಸಭೆಯ ರೂಪದಲ್ಲಿ ಆಯೋಜಿಸಲಾಗಿದೆ. ಈಗಾಗಲೇ ಸ್ವಾತಂತ್ರ್ಯ ಬಂದಿದ್ದರೂ ಸ್ವಾತಂತ್ರ್ಯ ಯಾವ ಥರ ಬಂತು, ಯಾರಿಂದ ಬಂತು ಅಂತಕ್ಕಂಥ ಗೊಂದಲದಲ್ಲಿದೆ. ಈ ಎಲ್ಲ ಸಮಸ್ಯೆಗಳಿಗೆ ಸ್ಪಷ್ಟತೆಯನ್ನು ಕಾಣಲು ಮತ್ತು ಈಗಾಗಲೇ ಏನು ಮನುಷ್ಯರ ನಡುವರ ಮಧ್ಯದಲ್ಲಿ
ಅಮಾನವೀಯ ಕೃತ್ಯಗಳು ನಡೆದಿವೆ, ಅವುಗಳನ್ನು ದೂರಪಡಿಸಲು ಈ ಸಮಾಲೋಚನೆ ಸಭೆ ಆಯೋಜಿಸಲಾಗಿದೆ. ಮನುಷ್ಯರನ್ನು ಮನುಷ್ಯರಾಗಿ ಕಾಣಬೇಕು ಮತ್ತು ಮಾನವರು ಮಾನವೀಯತೆಯಿಂದ ಬದುಕ್ತಕ್ಕಂಥ ವ್ಯವಸ್ಥೆ ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವುಗಳು ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ದಿಸೆಯಲ್ಲಿ ನೇತಾಜಿ ನಾಗರಿಕ ಸಮಿತಿಯ ವತಿಯಿಂದ ಏನು ಕಾರ್ಯಕ್ರಮ ಆಯೋಜನೆ ಆಗಿದೆ ಅದರಲ್ಲಿ ಈ ವಿಷಯವಾಗಿ ಸಮಾಲೋಚನೆ ಮಾಡ್ತಾ ಮಾನವರ ಕಲ್ಯಾಣಕ್ಕಾಗಿ ವ್ಯವಸ್ಥೆ ಹೇಗಿರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರಯತ್ನಗಳು ಮಾಡ್ತಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಸುಭಾಷ್ ಚಂದ್ರ ಗಾದಾ, ಕಾಶಿರಾಜ್ ನೀಲಕಂಠ್, ಎಲ್ ನೋಡಾ, ರಾಜಶೇಖರ್ ರೆಡ್ಡಿ, ಭೀಮಾಶಂಕರ್ ಬಿ ಪಾಟೀಲ್, ಅಶೋಕ್ ಗುರೂಜಿ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.